ನಮಸ್ಕಾರ ಕರ್ನಾಟಕ. ಸೊ ಮೊದಲನೇದಾಗಿ ನಾನು ವಿಡಿಯೋ ನೋಡ್ತಾರೋ ನಿಮ್ಮೆಲ್ಲರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಆ್ಯಂಡ್ ವೆಲ್ಕಮ್ ಹೇಳ್ತಾ, ಇವತ್ತು ನಾನು ನಿಮಗೆ ತುಂಬ ವರ್ಷಗಳಿಂದನೇ ಆಫ್ ರೋಡಿಂಗ್ ಸೆಗ್ಮೆಂಟ್ನ ರೂಲ್ ಮಾಡ್ತಿರುವಂತಹ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಕಾರ್ ಕತೆ ಹೇಳಕ್ಕೆ ಬಂದಿದ್ದೀನಿ. ಕಾರಲ್ಲ, ಕಾರ್ ಕತೆ ಹೇಳಕ್ಕೆ ಬಂದಿದ್ದೀನಿ. ಸೊ ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆ್ಯಕ್ಚುಲಿ ಮಹೇಂದ್ರದವ್ರಿಗೆ 75 ಇಯರ್ಸ್ ಲೆಗಸಿ ಇದೆ ಆಫ್ ರೋಡಿಂಗ್ ಕಾರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ. ಇವರು 1949 ವಿಲ್ಲೀಸ್ ಜೀಪ್ನ ಇಂಡಿಯಾದಲ್ಲಿ ಅಸೆಂಬಲ್ ಮಾಡಿ ಸೆಲ್ ಮಾಡ್ತಾ ಇರ್ತಾರೆ. ಸೊ ಆ ಟೆಕ್ನಾಲಜಿ, ಆ ಎಕ್ಸ್ಪೀರಿಯನ್ಸ್ನ ತೊಗೊಂಡು 2010 ಇವ್ರದ್ದೇ ಆದಂಥ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ರಗಡ್ ಆಫ್ ರೋಡಿಂಗ್ ಕಾರ್ನ ಲಾಂಚ್ ಮಾಡ್ತಾರೆ. ಕಾರ್ನ ಲಾಂಚ್ ಮಾಡ್ತಾರೆ. ನೆಕ್ಸ್ಟ್ ಲೆವೆಲ್ ಫೇಮಸ್ ಆಗುತ್ತೆ. ಲೇಟರ್ ಆನ್ 2020 ವಿತ್ ಸಮ್ ಮೇಜರ್ ಚೇಂಜಸ್ ಜೊತೆಗೆ ಪ್ರೀಮಿಯಂ ಇಂಟೀರಿಯರ್ಸ್ನ ಕೊಟ್ಟು ಇಂಜಿನ್ನ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಕಾಂಬಿನೇಷನ್ ಜೊತೆಗೆ ಫಸ್ಟ್ ಜನ್ರೇಷನ್ ಥಾರ್ನ ಲಾಂಚ್ ಮಾಡ್ತಾರೆ. ಇವಾಗ ನೀವು ನೋಡ್ತಾ ಇರೋದೇ ಆಲ್ ನ್ಯೂ 2026 ಲೇಟೆಸ್ಟ್ ಜನ್ರೇಷನ್ ಮಹೇಂದ್ರ ಥಾರ್. ಸೊ ಈ ಲೇಟೆಸ್ಟ್ ಜನ್ರೇಷನಲ್ಲಿ ಏನೇನು ಫೀಚರ್ಸ್ನ ಆ್ಯಡ್ ಮಾಡಿದ್ದಾರೆ, ಇಂಟೀರಿಯರ್ ಹೆಂಗಿದೆ, ಎಕ್ಸ್ಟೀರಿಯರ್ ಹೆಂಗಿದೆ, ಆನ್ ರೋಡ್ ಪ್ರೈಸ್, ಪವರ್ ಎಷ್ಟಿದೆ, ಸೊ ಪ್ರತಿಯೊಂದು ನಿಮಗೆ ಇನ್ ಡೀಟೇಲ್ ತಿಳಿಸ್ತಾ ಹೋಗ್ತೀನಿ. ಸೊ ಬನ್ನಿ ಇವತ್ತಿನ ಕಥೆನ ಮಹೇಂದ್ರ ಥಾರ್ ಜೊತೆ ಶುರು ಮಾಡೋಣ. ಮೊದಲನೇದಾಗಿ ಫ್ರಂಟ್ ಪ್ರೊಫೈಲಲ್ಲಿ ನಿಮಗೆ ಸಿಲ್ವರಲ್ಲಿ ಬಂಪರ್ ಕೊಟ್ಟಿದ್ದಾರೆ. ಅದ್ರ ಮೇಲ್ಗಡೆ ನಿಮಗೆ ಗ್ರಿಲ್ ಇದೆ ಆ್ಯಂಡ್ ಅದ್ರ ಮೇಲ್ಗಡೆ ಸಣ್ಣದ ಒಂದು ಮಹೇಂದ್ರ ಬ್ಯಾಜಿಂಗ್ ಕೊಟ್ಟಿದ್ದಾರೆ. ಇನ್ನು ಹೆಡ್ಲೈಟ್ ವಿಚಾರಕ್ಕೆ ಬಂದರೆ ಕಂಪ್ಲೀಟ್ಲಿ ಆಲೋಜನ್ ಹೆಡ್ಲೈಟ್ ಕೊಟ್ಟಿದ್ದಾರೆ ಆ್ಯಂಡ್ ಆಲೋಜನ್ ಇಂಡಿಕೇಟರ್ಸ್ನ ಕೂಡ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಮೇಲೆ ನಿಮಗೆ ಬಾನೆಟ್ ರಿಮೂವರ್ ಕೊಟ್ಟಿದ್ದಾರೆ, ಕಂಪ್ಲೀಟ್ಲಿ ಓಲ್ಡ್ ಸ್ಟೈಲ್ ಇದು. ಆ್ಯಂಡ್ ನೀವು ಹಂಗೆ ಅಬ್ಸರ್ವ್ ಮಾಡಿದರೆ ನಿಮಗೆ ಇದರಲ್ಲಿ ಫಾಗ್ಲೆಟ್ಸ್ ಕೂಡ ಕೊಟ್ಟಿದ್ದಾರೆ, ಇದು ಕೂಡ ಕಂಪ್ಲೀಟ್ಲಿ ಆಲೋಜನ್. ಸೊ ಇದರಲ್ಲಿ 3 ಆಲೋಜನ್ ಆಗಿರೋದ್ರಿಂದ ನೈಟ್ ಟೈಮ್ ವಿಸಿಬಿಲಿಟಿ ಸ್ವಲ್ಪ ಯೋಚನೆ ಮಾಡಬೇಕು. ಆ್ಯಂಡ್ ದಿಸ್ ಇಸ್ ಹೌ ದ ಫ್ರಂಟ್ ಪ್ರೊಫೈಲ್ ಲುಕ್ಸ್. ತುಂಬ ಸಕ್ಕತ್ತಾಗಿ ಕಾಣಿಸ್ತಿದೆ. ಎಸ್ಪೆಷಲಿ ಈ ಕಲರ್ ಅಂತೂ ತುಂಬ ಹೈಲೈಟಾಗಿ ಕಾಣಿಸ್ತಿದೆ ಕಾರು. ನಾನು ಥಾರಲ್ಲಿ ಈ ಕಲರ್ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವೇನೋ ಮೊದಲೇ ನೋಡಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ಸೈಡ್ ಪ್ರೊಫೈಲ್ ವಿಚಾರಕ್ಕೆ ಬಂದರೆ ಕಂಪ್ಲೀಟಾಗಿ ಮ್ಯಾಟ್ ಬ್ಲ್ಯಾಕಲ್ಲಿ ಕ್ಲಾಡಿಂಗ್ಸ್ ಕೊಟ್ಟಿದ್ದಾರೆ. ಇನ್ನು ಟೈರ್ ಸೈಜ್ ವಿಚಾರಕ್ಕೆ ಬಂದರೆ ಇದು ಬಂದು 255/65 or 18 ಇಂಚ್ ವೀಲ್ ಇದೆ. ಸೊ ಫ್ರಂಟಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ಆ್ಯಂಡ್ ಅದ್ರ ಮೇಲೆ ಒಂದು ಚೋಟ ಆಲೋಜನ್ ಇಂಡಿಕೇಟರ್ಸ್ನ ಆ್ಯಡ್ ಮಾಡಿದ್ದಾರೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ವಿಚಾರಕ್ಕೆ ಬಂದರೆ ಇದರಲ್ಲಿ ಬರೋದು ನಿಮಗೆ 226 mm ಗ್ರೌಂಡ್ ಕ್ಲಿಯರೆನ್ಸು. ಆರಾಮಾಗಿ ಯಾವ ಹಳ್ಳ ಗುಂಡಿನ ಬೇಕಾದ್ರೂ ಆರಾಮಾಗಿ ಇಳಿಸ್ಬೋದು, ಈಚೆ ತೊಗೊಂಬರ್ಬೋದು, ಏನೂ ಅಂಡರ್ ಬಾಡಿ ಟಚ್ ಆಗೋಲ್ಲ. ಆ್ಯಂಡ್ ಅಲ್ಲೇ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲೊಂದು ಬ್ಯಾಜಿಂಗ್ ಕೊಟ್ಟಿದ್ದಾರೆ. ಇದು ಬಂದು 1.5 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಇದು. ಆ್ಯಂಡ್ ಅದ್ರ ಪಕ್ಕ ಒಂದು ಸಣ್ಣದಾಗಿ ಆ್ಯಂಟೆನಾ ಇದೆ. ಇನ್ನು ಮಿರರ್ ನೀವು ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟಾಗಿ ಸ್ಕ್ವೇರಲ್ಲಿದೆ, ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಬನ್ನಿ ಇನ್ನು ಡ್ರೈವರ್ ಸೈಡ್ ಎಂಟರ್ ಆಗೋಣ. ಸೊ ದಿಸ್ ಈಸ್ ಹೌ ದ ಡೋರ್ ಲುಕ್ಸ್. ಸೊ ಆರಾಮಾಗಿ 80 ಡಿಗ್ರಿ ಓಪನ್ ಆಗುತ್ತೆ. ಇನ್ನು ಡೋರಲ್ಲಿ ಏನೇನು ಬರುತ್ತೆ ಅಂದರೆ, ಮೊದಲನೇದಾಗಿ ನಿಮಗೆ ಇಲ್ಲೊಂದು ಥಾರ್ದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಪವರ್ ವಿಂಡೋ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೊಂದು ಡೋರ್ ಹ್ಯಾಂಡಲ್ ಇದೆ, ಲಾಕ್ ಅನ್ಲಾಕ್ ಕೂಡ ಆ್ಯಡ್ ಮಾಡಿದ್ದಾರೆ ಅಲ್ಲಿ. ಆ್ಯಂಡ್ ಇಲ್ಲೊಂದು ಸ್ಮಾಲ್ ಬಾಟಲ್ ಹೋಲ್ಡರ್ ಇದೆ, ತುಂಬ ಸಣ್ಣದಾಗಿದೆ. ಸೊ ಮೋರ್ ದೆನ್ 1 ಲೀಟರ್ ಯೂಸ್ ಮಾಡೋಕ್ಕಾಗಲ್ಲ ಅಲ್ಲಿ. ಆ್ಯಂಡ್ ಇಲ್ಲೊಂದು ಸ್ಮಾಲ್ ಕ್ಯಾಮಲ್ದು ಲೋಗೋ ಕೊಟ್ಟಿದ್ದಾರೆ. ಸೊ ಥಾರಿಂದ ಕ್ಯಾಮಲ್ ಹೋಗೋ ಥರ. ಸೊ ಅಲ್ಲಿ ಆ್ಯಡ್ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ ಅಲ್ಲಿ ಯಾರು ಅಬ್ಸರ್ವ್ ಮಾಡ್ತಾರೆ ಆ ಡೀಟೇಲಿಂಗ್ನ ಅಂತ. ಆ್ಯಂಡ್ ನೆಕ್ಸ್ಟ್ ಡ್ರೈವರ್ ಸೀಟ್ ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟಾಗಿ ಮ್ಯಾಟ್ ಬ್ಲ್ಯಾಕಲ್ಲಿದೆ. ಸೊ ಬನ್ನಿ ಎಂಟರ್ ಆಗೋಣ. ಸೊ ಎಸ್ ಗೆಡಿನ್ ತುಂಬ ಹೈಟಲ್ಲಿರೋದ್ರಿಂದ ಸ್ವಲ್ಪ ಹತ್ತೋದು ಇಳಿಯೋದು ಕಷ್ಟನೇ ಈ ಕಾರಲ್ಲಿ. ಸೊ ಡ್ರೈವರ್ ಸೈಡ್ ಈ ಥರ ಕಾಣಿಸುತ್ತೆ, ತುಂಬ ಕಮಾಂಡಿಂಗ್ ಪೊಸಿಷನಲ್ಲಿದೆ ಗುರು. ಆ್ಯಂಡ್ ಇಲ್ಲೊಂದು ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಆಫ್ ರೋಡಿಂಗಲ್ಲಿ ತುಂಬ ಯೂಸ್ ಆಗುತ್ತೆ. ಇನ್ನು AC ವಿಂಡ್ಸ್ ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟ್ಲಿ ಜಾಯ್ಸ್ಟಿಕ್ ಥರ ಇದೆ ಗುರು. ನಂಗೆ ತುಂಬ ಇಷ್ಟ ಆಯ್ತು ಈ ಡಿಸೈನ್, ಇದು ಸಕ್ಕತ್ತಾಗಿದೆ ಸರ್ಕ್ಯುಲರ್ ಶೇಪಲ್ಲಿ. ಆ್ಯಂಡ್ ಇಲ್ಲೊಂದು ಥಾರ್ದು ಬ್ಯಾಡ್ಜಿಂಗ್ ಹಾಕಿದ್ದಾರೆ. ಆ್ಯಂಡ್ ಇನ್ನು ಲೆಗ್ ರೂಮ್ ವಿಚಾರಕ್ಕೆ ಬಂದರೆ ತುಂಬ ಸ್ಪೇಷಿಯಸ್ ಆಗಿದೆ. ಇನ್ನು ಗ್ಲೋ ಬಾಕ್ಸ್ ತುಂಬ ಟೈನಿ ಗ್ಲೋ ಬಾಕ್ಸ್ ಇದು, ಅಷ್ಟೇನು ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ಒಂದು ಸ್ವಲ್ಪ ದೊಡ್ಡದಾಗಿ ಕೊಡ್ಬೋದಿತ್ತು, ಬಟ್ ಆಫ್ ರೋಡಿಂಗ್ ಕಾರ್ ಅಲ್ವಾ, ಸೊ ಇಟ್ ಈಸ್ ಬೆಟರ್. ಆ್ಯಂಡ್ ನೆಕ್ಸ್ಟ್ ಇಲ್ಲೊಂದು ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ಹೌ ದ ಡ್ರೈವರ್ ಸೈಡ್ ವ್ಯೂ ಲುಕ್ಸ್. ತುಂಬ ಸಕ್ಕತ್ತಾಗಿದೆ ವ್ಯೂ, ಇಲ್ಲಿಂದ ಕ್ಲಿಯರ್ ಆಗಿದೆ, ಆರಾಮಾಗಿ ನಿಮ್ಗೆ ಮುಂದೆ ಇರೋ ಬಾನೆಟ್ ಕಾಣಿಸುತ್ತೆ. ಆ್ಯಂಡ್ ಸೊ ಬನ್ನಿ ಹೋಗೋಣ, ಲೆಟ್ಸ್ ಚೆಕ್ ದ ಸೆಕೆಂಡ್ ರೋ. ಆ್ಯಕ್ಚುಲಿ ಈ ಕಾರಲ್ಲಿ ಬರೋದೇ 3 ಡೋರ್ ಇದು. ಸೊ ಇಲ್ಲಿ ಸೆಕೆಂಡ್ ರೋಗೆ ಡೋರ್ ಬರೋಲ್ಲ. ಇಲ್ಲಿ ನಿಮಗೊಂದು ವಿಂಡೋ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ ಫಾರ್ ಬೆಟರ್ ವಿಸಿಬಿಲಿಟಿ. ಆ್ಯಂಡ್ ಇನ್ನು ಟೈರ್ ವಿಚಾರಕ್ಕೆ ಬಂದರೆ ಸೇಮ್ ಸೈಜು, ಬಟ್ ಇಲ್ಲಿ ನಿಮಗೆ ಡಿಸ್ಕ್ ಬರೋಲ್ಲ, ಕಂಪ್ಲೀಟ್ಲಿ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ಫ್ಯೂಲ್ ಟ್ಯಾಂಕ್ ವಿಚಾರಕ್ಕೆ ಬಂದರೆ ಇದು ಬಂದು ಪೆಟ್ರೋಲ್ ಇಂಜಿನ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ 45 ಲೀಟರ್ ಫ್ಯೂಲ್ ಟ್ಯಾಂಕ್ ಬರುತ್ತೆ. ಸೊ ಕಂಪ್ನಿಯವ್ರು ಕ್ಲೈಮ್ ಮಾಡೋದು ಸಿಟಿಲಿ 9 to 10 ಆ್ಯಂಡ್ ಹೈವೇ 11 ಅಂತ ಹೇಳ್ತಾರೆ. ಸೊ ಎಸ್, ಅರೌಂಡ್ 11 or 12 ನಿಮ್ಗೆ ಹೈವೇಲಿ ಸಿಗುತ್ತೆ. ಸೊ ವಿತ್ ನೀವು 100 ಓವರ್ ಕ್ರೂಸ್ ಮಾಡ್ತಾಯಿದ್ದೀರಾ ಅಂದರೆ. ಇನ್ನು ಬ್ಯಾಕ್ ಪ್ರೊಫೈಲ್ ಈ ಥರ ಕಾಣಿಸುತ್ತೆ. ಸೊ ನನಗೆ ಎಸ್ಪೆಷಲಿ ಥಾರಲ್ಲಿ ಫ್ರಂಟ್ ಪ್ರೊಫೈಲಿಂದ ಬ್ಯಾಕ್ ಪ್ರೊಫೈಲ್ ತುಂಬ ಇಷ್ಟ. ಇಲ್ಲೊಂದು ಲಾಕ್ ಅನ್ಲಾಕ್ ಇದೆ ಆ್ಯಂಡ್ ಹ್ಯಾಂಡಲ್ ಇದೆ.
ಆ್ಯಂಡ್ ನೀವು ಇಲ್ಲೇ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಟೈರಲ್ಲೇ ರಿವರ್ಸ್ ಕ್ಯಾಮ್ರಾ ಇಂಟಿಗ್ರೇಟ್ ಆಗಿದೆ. ಸೊ ಇದು ಆ್ಯಕ್ಚುಲಿ ಓಲ್ಡ್ ಮಾಡಲ್ ಬರ್ತಿರಲಿಲ್ಲ, 2026 ಮಾಡಲಿಂದ ಕ್ಯಾಮ್ರಾನು ಆ್ಯಡ್ ಮಾಡಿದ್ದಾರೆ. ತುಂಬ ಒಳ್ಳೆ ವಿಚಾರ ಇದು. ಆ್ಯಂಡ್ ದಿಸ್ ಇಸ್ ಹೌದು ಇಟ್ ಲುಕ್ಸ್ ಕಂಪ್ಲೀಟ್ಲಿ ಸ್ಕ್ವೇರ್ ಶೇಪಲ್ಲಿದೆ. ಆ್ಯಂಡ್ ಸೊ ಇನ್ನು ರೈಟ್ ಸೈಡ್ ವಿಚಾರಕ್ಕೆ ಬಂದರೆ ಇಲ್ಲೊಂದು ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಇದು ಬಂದು ರೇರ್ ವೀಲ್ ಡ್ರೈವ್ ಇದು. ಸೊ ಯಾರ್ಯಾರಿಗೆ ಅಫೋರ್ಡ್ ಮಾಡಬೇಕು ಅವರು ಲೈಕ್ ತುಂಬ ಆಫ್ ರೋಡಿಂಗ್ ಮಾಡದೇ ಇರೋರು ಈ ವೇರಿಯಂಟ್ ತೊಗೊಬೋದು. ಸ್ವಲ್ಪ ಅಫೋರ್ಡಬಲ್, 4x4 ಕಂಪೇರ್ ಮಾಡೋ ಒಂದು 3-4 lakhs ಕಡಿಮೆ ಇದೆ ಇದು. ಸೊ ಬನ್ನಿ ಇನ್ನು ಡ್ರೈವರ್ ಸೈಡ್ ಎಂಟರ್ ಆಗೋಣ. ಸೊ ಅದಕ್ಕಿಂತ ಮುಂಚೆ ಇಲ್ಲೊಂದು ತಾರ್ ಅನ್ನೋ ಒಂದು ಬ್ಯಾಜಿಂಗ್ ಕೊಟ್ಟಿದ್ದಾರೆ ಸಿಲ್ವರಲ್ಲಿ. ಎಸ್ಪೆಷಲಿ ಈ ಕಲರ್ಗೆ ಆ ಸಿಲ್ವರ್ ಕಾಂಬಿನೇಷನ್ ತುಂಬ ಸಕ್ಕತ್ತಾಗಿ ಕಾಣಿಸ್ತಿದೆ. ಲೆಟ್ಸ್ ಎಂಟರ್ ದ ಡ್ರೈವರ್ ಸೈಡ್. ಸೊ ಲೆಟ್ ಮಿ ಓಪನ್ ದ ಡೋರ್ಸ್. ಸೊ ಕಂಪ್ಲೀಟ್ 90 ಡಿಗ್ರಿ ಓಪನ್ ಆಗೋಲ್ಲ, ಇದು ಒಂದು 80 ಡಿಗ್ರಿ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲೊಂದು ಬ್ಯಾಜಿಂಗ್ ಕೊಟ್ಟಿದ್ದಾರೆ, ಆ್ಯಂಡ್ ಲಾಕ್ ಅನ್ಲಾಕ್, ಆ್ಯಂಡ್ 2 ಪವರ್ ವಿಂಡೋ ಕೊಟ್ಟಿದ್ದಾರೆ, ಆ್ಯಂಡ್ ಮಿರರ್ ಅಡ್ಜಸ್ಟ್ಮೆಂಟ್ ಒಳ್ಳೆ ಜಾಯ್ಸ್ಟಿಕ್ ಥರ ಇದೆ. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಆರ್ಟ್ ಪ್ಲಾಸ್ಟಿಕ್ ಇದು. ಆ್ಯಂಡ್ ಇಲ್ಲೊಂದು ಬಾಟಲ್ ಹೋಲ್ಡರ್ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಎಸ್, ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಇನ್ನು ಪೆಡಲ್ ವಿಚಾರಕ್ಕೆ ಬಂದರೆ ಇದು ಆಟೋಮೆಟಿಕ್ ಆಗಿರೋದ್ರಿಂದ ನಿಮಗೆ ಕ್ಲಚ್ ಬರೋಲ್ಲ, ಡೆಡ್ ಪೆಡಲ್ನ ಕೊಟ್ಟಿದ್ದಾರೆ. ಸೊ ಬ್ರೇಕ್ ಆ್ಯಂಡ್ ಆಕ್ಸಿಲರೇಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಫ್ಯೂಯಲ್ ಕ್ಯಾಪ್ ಓಪನರ್ ಇದೆ, ಹೆಡ್ಲೈಟ್ ಥ್ರೋ ಅಡ್ಜಸ್ಟಬಲ್ ಇದೆ, ಆ್ಯಂಡ್ ಇಲ್ಲಿ ನಿಮಗೆ AC ವೆಂಟ್ಸ್ ಆ್ಯಂಡ್ ಇಲ್ಲೊಂದು ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಸೊ ಗಾಡಿ ತುಂಬ ಹೈಟ್ ಇರೋದ್ರಿಂದ ಹತ್ತೋದಕ್ಕೆ ಈಸಿ ಆಗಲಿ ಅಂತ. ಸೊ ಈ ಥರ ಕಾಣಿಸುತ್ತೆ ಡ್ರೈವರ್ ಸೈಡ್. ಆ್ಯಂಡ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್, ಆಫ್ ರೋಡಿಂಗಲ್ಲಿ ತುಂಬ ಯೂಸ್ ಆಗುವಂಥದ್ದು ಹೈಟ್ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ ಫಾರ್ ಕ್ಲಿಯರ್ ವ್ಯೂ. ಆ್ಯಂಡ್ ಇಲ್ಲಿ ನಿಮಗೆ ರಿಕ್ಲೈನಿಂಗ್ ಆಪ್ಷನ್ ಕೂಡ ಇದೆ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ ಬನ್ನಿ ಲೆಟ್ಸ್ ಎಂಟರ್ ಡ್ರೈವರ್ ಸೀಟ್. ಸೊ ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಸ್ಟೇರಿಂಗ್ ಪ್ರತಿಯೊಂದು ಚೆಕ್ ಮಾಡೋಣ. ಸೊ ಲೆಟ್ ಮಿ ಕ್ಲೋಸ್ ದ ಡೋರ್. ಸೊ ಇನ್ನು ಸ್ಟೇರಿಂಗ್ ವಿಚಾರಕ್ಕೆ ಬಂದರೆ ತುಂಬ ಕಂಟ್ರೋಲಿಂಗ್ ಆಪ್ಷನ್ಸ್ ಇದೆ. ಇಲ್ಲಿ ನಿಮಗೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಇದೆ, ಸಾಂಗ್ ಚೇಂಜ್ ಮಾಡ್ಕೊಬೋದು, ಆ್ಯಂಡ್ ಕಾಲ್ ರಿಸೀವ್ ಆ್ಯಂಡ್ ಡಿಸ್ಕನೆಕ್ಟ್ ಆಪ್ಷನ್ ಇದೆ, ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ನೀವೇನಾದ್ರು ತುಂಬ ಹೈವೇಲಿ ಓಡಿಸ್ತಾ ಇದ್ದೀರಂದರೆ ತುಂಬ ಯೂಸ್ಫುಲ್ ಫೀಚರ್ ಇದು ಕ್ರೂಸ್ ಇದು. ಆ್ಯಂಡ್ ಇನ್ನು ಡ್ಯಾಶ್ ಚೆಕ್ ಮಾಡಿದ್ರೆ ನೀವು ಡ್ಯುಯಲ್ ಕಾಂಬಿನೇಷನ್ ಕೊಟ್ಟಿದ್ದಾರೆ, ಒಂದು ಅನಲಾಗ್ ಆ್ಯಂಡ್ ಡಿಜಿಟಲ್. ನಾನಂತೂ ಬಿಗ್ ಅನಲಾಗ್ ಮೀಟರ್ ಫ್ಯಾನು. ಸೊ ಇಲ್ಲಿ 2 ಕಾಂಬಿನೇಷನ್ ಇದೆ ನಿಮಗೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಇಲ್ಲೂ AC ಇದೆ, ನಾನು ಆಲ್ರೆಡಿ ಮೆನ್ಷನ್ ಮಾಡಿದಾಗೆ ಸರ್ಕ್ಯುಲರ್ ಶೇಪಲ್ಲಿದೆ, ತುಂಬ ಸಕ್ಕತ್ತಾಗಿ ಕಾಣಿಸ್ತಿದೆ. ಆ್ಯಂಡ್ ಇನ್ನು ಡ್ಯಾಶ್ ವಿಚಾರಕ್ಕೆ ಬಂದರೆ ತುಂಬ ದೊಡ್ಡದಾಗಿದೆ ಸ್ಕ್ರೀನ್ ಇದು. ಆ್ಯಂಡ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ಆರ್ಟ್ ಪ್ಲಾಸ್ಟಿಕರು ತುಂಬ ಸಕ್ಕತ್ತಾಗಿ ಫೀಲ್ ಇದೆ. ಆ್ಯಂಡ್ ಇದರಲ್ಲಿ ನಿಮಗೆ ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಕಂಪ್ಲೀಟ್ AC ಕಂಟ್ರೋಲಿಂಗ್ ನಾಬ್ಸ್ ಇದೆ. ಸೊ ನಿಮಗೆ AC ಥ್ರೋ ಆ್ಯಂಡ್ ಫ್ಯಾನ್ ಸ್ಪೀಡ್ನ ಅಡ್ಜಸ್ಟ್ ಮಾಡ್ಕೊಬೋದು. ಆ್ಯಂಡ್ ಕಂಟ್ರೋಲಿಂಗ್ ನಾಬ್ಸು ಅಷ್ಟೇ ತುಂಬ ಪ್ರೀಮಿಯಮ್ ಆಗಿದೆ. ಆ್ಯಂಡ್ ಮಲ್ಟಿಪಲ್ ಸ್ವಿಚ್ ಆಪ್ಷನ್ ಇದೆ. ಆ್ಯಂಡ್ ನಿಮಗೆ ಇಲ್ಲಿ ವೈರ್ಲೆಸ್ ಮೊಬೈಲ್ ಚಾರ್ಜರ್ ಕೊಟ್ಟಿದ್ದಾರೆ, ಆ್ಯಂಡ್ ಹಜಾರ್ಡ್ ಲೈಟ್ ಇದೆ, ಡೀಸೆಂಟ್ ಕಂಟ್ರೋಲ್ ಇದೆ, ತುಂಬ ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ನಿಮಗೆ ಇಲ್ಲಿ USB ಸಾಕೆಟ್ಸ್ ಕೂಡ ಇದೆ. ಆ್ಯಂಡ್ ಇದು ಬಂದು ಆಟೋಮೆಟಿಕ್ ಗೇರ್ ಬಾಕ್ಸ್ ಇದು. ಸೊ ಗೇರ್ ನಾಬ್ ಸ್ವಲ್ಪ ಇನ್ನೂ ಇಂಪ್ರೂವ್ ಮಾಡ್ಬೋದಿತ್ತು, ಅಷ್ಟು ಚೆನ್ನಾಗಿಲ್ಲ ಫೀಲು. ಸೊ ಲೆದರ್ ಫಿನಿಶಿಂಗ್ ಕೊಟ್ಟರು ತುಂಬ ಆರ್ಟ್ ಫೀಲ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಸ್ಮಾಲ್ ಸ್ಟೋರೇಜ್ ಕೊಟ್ಟಿದ್ದಾರೆ, ಆ್ಯಂಡ್ ಟ್ವಿನ್ ಕಪ್ ಹೋಲ್ಡರ್ ಇದೆ, ಆ್ಯಂಡ್ ಫಿಸಿಕಲ್ ಹ್ಯಾಂಡ್ ಬ್ರೇಕ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಆರ್ಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ, ಅದ್ರ ಕೆಳಗಡೆ ಒಂದು ಸ್ಮಾಲ್ ಸ್ಟೋರೇಜ್ ಇದೆ. ಸೊ ಆರಾಮಾಗಿ ನೀವೇನಾದ್ರು ನಿಮ್ಮ ಕೀ ಅಥವಾ ಬೇರೆ ಏನಾದ್ರು ಸಮ್ ಎಕ್ವಿಪ್ಮೆಂಟ್ಸ ಇಡ್ಬೋದಲ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗು, ಆರ್ಮ್ರೆಸ್ಟ್ನ ನೀವು ಸ್ಲೈಡ್ ಕೂಡ ಮಾಡ್ಬೋದು. ಸೊ ಲೆಟ್ ಮಿ ಸ್ಲೈಡ್. ಸೊ ಈ ಥರ ನೀವು ಸ್ಲೈಡ್ ಕೂಡ ಮಾಡಿ ಅಡ್ಜಸ್ಟ್ ಮಾಡ್ಕೊಬೋದು, ತುಂಬ ಒಳ್ಳೆಯ ವಿಷಯ. ಆ್ಯಂಡ್ ನೆಕ್ಸ್ಟ್ ಇನ್ನು ರೇಸ್ ಸೀಟ್ ವಿಚಾರಕ್ಕೆ ಬಂದರೆ, ಎಸ್ಪೆಷಲಿ ಯಾರು ತಾರ್ ತೊಗೋತಾ ಇದ್ದೀರ ರೇಸ್ ಸೀಟ್ ಕಂಫರ್ಟ್ನಂತೂ ನೀವು ಮರೆತು ಬಿಡಬೇಕು. ಸೊ ತುಂಬ ಕಾಂಪ್ಲಿಕೇಟೆಡ್, ಹೋಗೋದೇ ಆಗಲಿ ಈಚೆ ಬರೋದಾಗಲಿ. ಸೊ ಫ್ರಂಟ್ ಸೀಟ್ನ ಫೋಲ್ಡ್ ಮಾಡಿ ಹೋಗಬೇಕು. ಸೊ ದಿಸ್ ಈಸ್ ಮೇಡ್ ಫಾರ್ ಆಫ್ ರೋಡಿಂಗ್. ಸೊ ನೀವು ಇದರ ಕಂಫರ್ಟ್ನೆಲ್ಲ ಹುಡುಕ್ಬಾರ್ದು. ಸೊ ನೀವು ಯಾರು ಪಕ್ಕಾ ಹಾರ್ಡ್ ಕೋರ್ ಆಫ್ ರೋಡಿಂಗ್ ಮಾಡೋರಿಗೆ ಈ ಕಾರು. ಸೊ ನಿಮಗೆ ಕಂಫರ್ಟ್ ಬೇಕು, ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದಾರೆ, ಪ್ಲೀಸ್ ಡೋಂಟ್ ಬೈ ತಾರ್, ಗೋ ಫಾರ್ ತಾರ್ ರಾಕ್ಸ್ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಇಲ್ಲಿ ನಿಮಗೊಂದು ಓವರ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ರೂಫ್ ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟ್ಲಿ ಆರ್ಟ್ ಪ್ಲಾಸ್ಟಿಕ್ ರೂಫ್ ಇದು. ಸೊ ಅಷ್ಟು ಸಾಫ್ಟ್ ಇಲ್ಲ. ಆ್ಯಂಡ್ ಇಲ್ಲಿ ನಿಮ್ಗೊಂದು ರೀಡಿಂಗ್ ಲ್ಯಾಂಪ್ ಇದೆ. ಸೊ ಕೀ ಆಫ್ ಆಗಿರೋದ್ರಿಂದ ಐ ಕೆನಾಟ್ ಟರ್ನ್ ಆನ್. ಆ್ಯಂಡ್ ಅದ್ರ ಮೇಲ್ಗಡೆ ನಿಮ್ಗೊಂದು 2 ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ರೂಫ್ ನೋಡೋಕೆ ತುಂಬ ಚೆನ್ನಾಗಿದೆ, ಯೂನಿಕ್ ಆಗಿದೆ. ಆ್ಯಂಡ್ ಇಲ್ಲಿಂದ ಡ್ರೈವರ್ ಸೈಡ್ ಪ್ರೊಫೈಲ್ ಈ ಥರ ಕಾಣಿಸುತ್ತೆ.
ಆ್ಯಂಡ್ ಆ್ಯಸ್ ಯೂಶುವಲ್ ಎಲ್ಲ ಕಾರಲ್ಲೂ ಕೊಡೋ ಥರ ಈ ಕಾರಲ್ಲಿ ಒಂದು ಸನ್ ಬ್ಲೈಂಡ್ ಕೊಟ್ಟಿದ್ದಾರೆ, ನಥಿಂಗ್ ಸ್ಪೆಷಲ್ ಇನ್ ದಟ್. ಆ್ಯಂಡ್ ಇದರಿಂದ ವ್ಯೂ ಅಂತೂ ತುಂಬ ಕ್ಲಿಯರ್ ಆಗಿದೆ, ಆರಾಮಾಗಿ ಬಾನೆಟ್ ಕಾಣಿಸುತ್ತೆ. ಸೊ ಆಫ್ ರೋಡಿಂಗ್ ಆ್ಯಂಡ್ ಸಿಟಿ ಟ್ರಾಫಿಕಲ್ಲಿ ನಿಮ್ಗೆ ಏನು ಅಷ್ಟು ಕಾಂಪ್ಲಿಕೇಶನ್ ಅನ್ಸಲ್ಲ. ಸೊ ಇನ್ನು ಮೇನ್ ವಿಚಾರ ಇಂಜಿನ್ ಆಪ್ಷನ್ ಬಂದರೆ ಇದರಲ್ಲಿ ನಿಮ್ಗೆ 2 ಇಂಜಿನ್ ಆಪ್ಷನ್ ಬರುತ್ತೆ, ಪೆಟ್ರೋಲ್ ಆ್ಯಂಡ್ ಡೀಸಲು. ಇವಾಗ ನಾನು ನಿಮಗೆ ತೋರಿಸಿದ್ದು ಬಂದು 1.5 ಲೀಟರ್ ಆಟೋಮೆಟಿಕ್ ಪೆಟ್ರೋಲ್ ಇಂಜಿನು ವಿಚ್ ಪ್ರೊಡ್ಯೂಸರ್ಸ್ 116 ಹಾರ್ಸ್ ಪವರ್ ಆ್ಯಂಡ್ 300 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. ಸೊ ಟಾರ್ಕ್ ಸಕ್ಕತ್ತಾಗಿದೆ, ಆರಾಮಾಗಿ ಒಳ್ಳೆ ಪುಲ್ ಸಿಗುತ್ತೆ ನಿಮಗೆ. ಸೊ ಮೈನರ್ ಆಫ್ ರೋಡಿಂಗ್ ಮಾಡ್ಬೋದು, ಯಾಕಂದರೆ ಇದು ರೇರ್ ವೀಲ್ ಡ್ರೈವು. ನಿಮಗೆ ಆಫ್ ರೋಡಿಂಗ್ ಮಾಡ್ತೀರಾ ಅಂದರೆ ಗೋ ಫಾರ್ 4x4. ಆ್ಯಂಡ್ ಇದರಲ್ಲಿ ಹಾರ್ಸ್ ಪವರ್ ಕಡಿಮೆ ಇರೋದ್ರಿಂದ ಟಾಪ್ ಸ್ಪೀಡ್ ತುಂಬ ಎಕ್ಸ್ಪೆಕ್ಟ್ ಮಾಡಬೇಡಿ ನೀವು. ಸೊ ಬಟ್ 100, 120, 110 ಎಲ್ಲ ಆರಾಮಾಗಿ ಕ್ರೂಸ್ ಮಾಡ್ಬೋದು, ನೋ ಡೌಟ್ಸ್ ಇನ್ ದಟ್. ಆ್ಯಂಡ್ ಈ ವೇರಿಯಂಟು ನಿಮಗೆ ಆನ್ ರೋಡ್ ಬ್ಯಾಂಗ್ಳೂರಲ್ಲಿ 19.15 ಲ್ಯಾಕ್ಸ್ ಇದೆ. ನೀವೇನಾದ್ರು ನಾಗರಬಾವಿ, ಜುಬಿಲಿಯಂಟ್, ಮಹೇಂದ್ರ ಶೋರೂಮ್ ವಿಸಿಟ್ ಮಾಡಿದ್ರೆ ಯು ವಿಲ್ ಗೆಟ್ ಮ್ಯಾಕ್ಸಿಮಮ್ ಡಿಸ್ಕೌಂಟ್, ನೋ ಡೌಟ್ಸ್ ಇನ್ ದಟ್. ಸೊ ನಿಮ್ಮ ಫ್ಯಾಮಿಲಿ ಯಾರಾದರೂ ಮಹೇಂದ್ರ ಥಾರ್ ತೊಗೊಳೋ ಪ್ಲಾನಲ್ಲಿದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನಿಮ್ಗೆ ಈ ಕಾರ್ ಬಗ್ಗೆ ಏನು ಅನ್ನಿಸ್ತು ಆನೆಸ್ಟಾಗಿ ಕಮೆಂಟ್ ಮಾಡಿ. ಸೊ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಕಾರ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಸಿ ಯು, ಟಾಟಾ, ಬೈ ಬಾಯ್.